ಈಗ ಮಸಾಲೆ ಎಲ್ಲ ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡ್ಮೇಲೆ ಮಿಕ್ಸ್ ಮಾಡಿದಂಥ ಪನ್ನೀರು, ಖಾರ, ಉಪ್ಪು, ಅರಿಶಿಣ ಎಲ್ಲ ಮಿಕ್ಸ್ ಮಾಡಿದ್ದು ಹಾಕಿದ್ದೀನಿ. ಆಮೇಲೆ ಮೇಲುಗಡೆ ಗೋಡಂಬಿಗಳನ್ನ ಹಾಕಿದ್ದೀನಿ. ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ಫ್ಲೇವರು ಮತ್ತು ಒಳ್ಳೆ ಟೇಸ್ಟ್ ಬರಬೇಕಂದ್ರೆ ಎಣ್ಣೆ ಬದಲಾಗಿ ನಾನಿಲ್ಲಿ ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಈ ಒಂದು ಮಸಾಲೆ ಕೂಡ ಅಷ್ಟೇ, ಮಸಾಲೆ ಇಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಎಲ್ಲ ತೋರಿಸ್ತೀನಿ ನಿಮಗೆ. ಇದು ಟೊಮೊಟೊ, ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ, ಪುದೀನ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಫ್ರೈ ಮಾಡಿಬಿಟ್ಟು ಅದರ ಮಸಾಲೆನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಫ್ಲೇಮೆಲ್ಲ ಜಾಸ್ತಿ ಇಟ್ಕೊಂಡು ಒಂದು 2 ನಿಮಿಷ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ನಾನು ಫ್ರೈ ಮಾಡ್ತಿದ್ದೀನಿ. ಚೆನ್ನಾಗಿ ಬೇಯಬೇಕು, ಒಳಗಡೆ ಎಲ್ಲ ಹೀರ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿಲ್ಲ. ಫ್ರೈ ಮಾಡಿ ಮಾಡ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ ನನಗೆ. ಈಗ ಮಸಾಲೆ ಎಲ್ಲ ಹಾಕಿ ಒಂದು ನಾರ್ಮಲ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ. ಇದರಲ್ಲಿ ಇನ್ನೂ ಉಳಿದಿದೆ, ನೀರು ಹಾಕ್ಕೊಂಡು ಹಾಕೋತಾಯಿದ್ದೀನಿ ನಾನು. ಉಳಿದಿದ್ದನ್ನು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾಯಿದ್ದೀನಿ. ಈಗ ಕಂಪ್ಲೀಟಾಗಿ ನೀರು ಹಾಕ್ಕೊಂಡು ಬೇಯಕ್ಕೆ ಬಿಡಬೇಕು. ಪನ್ನೀರು ಎಲ್ಲ ತುಂಬ ಚೆನ್ನಾಗಿ ಹಾಕಿ ಎಲ್ಲ ಮಿಕ್ಸ್ ರುಬ್ಬಿಕೊಂಡಿರೋಂಥ ಮಸಾಲೆನ ಚೆನ್ನಾಗಿ ಹೀರ್ಕೋಬೇಕು. ಕೊನೆಗೆ ಸ್ವಲ್ಪ ಕೊತ್ತಂಬರಿನ ಸಣ್ಣಗೆ ಪುಡಿ ಮಾಡಿ ಆಮೇಲೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಹಾಕೋಣ. ಈಗ ಒಂದು 2 ನಿಮಿಷ ಬೇಯಕ್ಕೆ ಬಿಡಬೇಕು, ಮೀಡಿಯಮ್ ಫ್ಲೇಮಲ್ಲಿಟ್ಟು. ಈಗ 5 ನಿಮಿಷ ತುಂಬ ಚೆನ್ನಾಗಿ ಕುದ್ದಿದೆ. ನಾನು ಇದನ್ನು ಓಪನ್ ಮಾಡಿಕೊಂಡು ಇದಕ್ಕೆ 1 ಕಪ್ಪು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಏಕೆ ಅಂದರೆ ಟೇಸ್ಟ್ ಒಳ್ಳೆ ಸೇರುವ ಕ್ರೀಮ್ ಥರ ಬರುತ್ತೆ ಮೊಸರು ಆ್ಯಡ್ ಮಾಡಿದ್ದು. ಇದು ಒಂದು 2 ನಿಮಿಷ ಬೇಯಕ್ಕೆ ಬಿಡಬೇಕು. ಈಗ 2 ನಿಮಿಷ ಬೇಯಿಸ್ಕೊಂಡ ನಂತರ ನೋಡಬೇಕು, ತುಂಬ ಚೆನ್ನಾಗಿ ಬೇಯಿಸಿದೆ. ನಿಮಗೆ ಯಾವ ಥರ ಗ್ರೇವಿ ಬೇಕು, ಗಟ್ಟಿ ಬೇಕಾದರೆ ಗಟ್ಟಿ, ಇಲ್ಲ ನಿಮಗೆ ಸೆಮಿ ಇದು ಬೇಕಾದ್ರೆ ಆ ಥರನೂ ಮಾಡ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಹಾಕೋತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕೋತಾ ಇದ್ದೀನಿ. ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಇದು. ಕೊನೆಯದಾಗಿ 2 ನಿಮಿಷ ಬೇಯಿಸ್ಕೊಂಡ ನಂತರ ಆಫ್ ಮಾಡಿಬಿಡಿ. ನಿಮಗೆ ಬೇಕಾದರೆ ರೊಟ್ಟಿ, ಚಪಾತಿ ಜೊತೆ ಊಟ ಮಾಡ್ಬೋದು.